A very good morning to one and all. So we have started like theories of organization. We have started in that first. We have started classical theory. Okay. In that two theories already we have completed. Okay. Bureaucratic theory. Okay, and administrative theory. I think we have completed. Okay, in the last classical theory, the third sub classification theories we have scientific management approach. Okay, so it is a first systematic theory. ಇದಕ್ಕೇನಂತಾರೆ ಫಸ್ಟ್ ಸಿಸ್ಟಮೆಟಿಕ್ ಥಿಯರಿ ಅಂತ. ಓಕೆ, ಇದು ಥಿಯರಿ ಫಸ್ಟ್ ಯಾರು ತಗೊಂಡ್ ಬಂದಿದ್ರು? ಓಕೆ, ಲೂಯಿಸ್ ಬ್ರಾಂಡಿಸ್. ಓಕೆ, ಲೂಯಿಸ್, ದೇರ್ ವಾಸ್ ಅ ಪರ್ಸನ್. ಇದು ಇವ ಥಿಯರಿ ತಗೊಂಡ್ ಬಂದಿದ್ದ ಇನ್ ದ ಇಯರ್ 1910. Okay, not only about Lewis, there were many scientists, many philosophers. Okay, ಇದು ಥಿಯರಿ ತಗೊಂಡ್ ಬಂದಿದ್ರು. Okay, ಅರ್ಧಕ್ಕೆ ಬಿಟ್ಟು ಹೋಗಿದ್ರು. Okay, no one has completed, or we can say interest ತೋರಿಸಿಲ್ಲ. Okay, the first person in the year 1910, one person was there, Lewis. He has introduced ಮಾಡಿದ್ರು ಥಿಯರಿ. Okay, ಚಾರ್ಲ್ಸ್ ಬ್ಯಾಬೇಜ್ ಬಂದ್ರು, n number of scientists, philosophers ಬಂದ್ ಇದು ಥಿಯರಿ ಮಾಡಿದ್ರು. ಇಂಟ್ರೆಸ್ಟ್ ತೋರಿಸಿಲ್ಲ, ಅರ್ಧಕ್ಕೆ ಬಿಟ್ಟು ಹೋದ್ರು. ನೆಕ್ಸ್ಟ್ ದೇರ್ ವಾಸ್ ಅ ಪರ್ಸನ್ FW ಟೇಲರ್. ಓಕೆ, ಇವ್ರೇನ್ ಮಾಡಿದ್ರು? ಇಂಟ್ರೆಸ್ಟ್ ತೋರಿಸಿದ್ರು, ಇದು ಥಿಯರಿ ಇಂಟ್ರೊಡ್ಯೂಸ್ ತಗೊಂಡ್ ಬಂದ್ರು. ಓಕೆ, ಯಾರ್ ಫಸ್ಟ್ ದೇರ್ ವಾಸ್ ಅ ಪರ್ಸನ್ ಲೂಯಿಸ್, ಅವ್ರು ತಗೊಂಡ್ ಬಂದ್ರು, ಅವ್ರ ಇಂಟ್ರೆಸ್ಟ್ ತೋರಿಸಿಲ್ಲ, ಥಿಯರಿ ಅರ್ಧಕ್ಕೆ ಬಿಟ್ಟು ಹೋದ್ರು. ಓಕೆ, ನೆಕ್ಸ್ಟ್ ದೇರ್ ವಾಸ್ ಅ ಪರ್ಸನ್ ಕಾಲ್ಡ್ FW ಟೇಲರ್. For him, we called as a father of scientific management. ಇವ್ರೇನ್ ಮಾಡಿದ್ರು? ಇದು ಥಿಯರಿ ಒಳಗ್ ಇಂಟ್ರೆಸ್ಟ್ ತಗೊಂಡು ಇಂಟ್ರೆಸ್ಟ್ ತೋರಿಸ್ ಏನ್ ಮಾಡಿದ್ರು? ಥಿಯರಿ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಓಕೆ, ವೇರಿಯಸ್ ಪ್ರಿನ್ಸಿಪಲ್ಸ್ ಕೊಟ್ರು, ಎಲಿಮೆಂಟ್ಸ್ ಕೊಟ್ಟು, ಟೆಕ್ನಿಕ್ಸ್ ಕೊಟ್ಟು, how we can improve the in the organizations. Okay, for this theory we also called as a Taylorism. Okay, Taylorism antive. Okay, and one more, we can understand this theory by 4 heading. Okay, already 2 headings have completed, so shortly I will explain you once again. Okay, idu theory ನಾವು ಹೆಂಗ್ ಮಾಡೋಣ? 4 headings ಒಳಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡೋಣ. ಓಕೆ, 4 headings ಅದಾವ. ಫಸ್ಟ್ ಹೆಡ್ಡಿಂಗ್ ಏನದಾವ? ಐಡೆಂಟಿಫಿಕೇಶನ್ ಆಫ್ ರೀಸನ್ ಫಾರ್ ರೆಡ್ಯೂಸ್ ಪ್ರೊಡಕ್ಷನ್. ಅಂದ್ರೆ ಅವಾಗ ಇಂಡಸ್ಟ್ರಿ ಒಳಗೆ ಪ್ರೊಡಕ್ಷನ್ ಎದಕ್ ಕಡಿಮೆ ಆಗ್ತಿತ್ತು? ವಾಟ್ ವಾಸ್ ದ ಮೇನ್ ರೀಸನ್? FW ಟೇಲರ್ ಐಡೆಂಟಿಫೈ ಮಾಡಿದ್ರು. ಓಕೆ, ದ ಫಸ್ಟ್ ಹೆಡ್ಡಿಂಗ್ ಏನೈತಿ? ಐಡೆಂಟಿಫಿಕೇಶನ್. ಓಕೆ, ಅವಾಗ ಏನ್ ರೀಸನ್ ಇತ್ತು? ಅವಾಗ ಕಂಪನಿ ಒಳಗ್, ಇಂಡಸ್ಟ್ರಿ ಒಳಗ್, ಆರ್ಗನೈಸೇಷನ್ ಒಳಗ್ ಪ್ರೊಡಕ್ಷನ್ ಎದಕ್ ಕಡಿಮೆ ಆಗ್ತಿತ್ತು? ವಾಟ್ ವಾಸ್ ದ ಮೇನ್ ರೀಸನ್? ಓಕೆ, ಐದರ್ ದ ಪ್ರಾಬ್ಲಮ್ was with employees or the problem was with manager. What was the main reason? Yes, identified. Okay, identify nu ಮಾಡಿದ್ರು, ಮತ್ ಸೊಲ್ಯೂಷನ್ ಕೊಟ್ರು. ಓಕೆ, ಅದಕ್ಕೆ ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕತ್ತಿತ್ತು, ಪ್ರಾಬ್ಲಮ್ಸ್ ಐಡೆಂಟಿಫೈ nu ಮಾಡಿದ್ರು FW ಟೇಲರ್, ಮತ್ ಸೊಲ್ಯೂಷನ್ ಕೊಟ್ರು, ಹೆಂಗ್ ಇಂಪ್ರೂವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಅಸಂಪ್ಷನ್ಸ್. ಏನೇನ್ ಅಸಂಪ್ಷನ್ ಮಾಡಿದ್ರು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಒಳಗೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಬರ್ತಾವ ಪ್ರಿನ್ಸಿಪಲ್ಸ್ ಮತ್ತು ಏನೇನ್ techniques ತಗೊಂಡ್ ಬಂದ್ರು FW ಟೇಲರ್. What are the techniques they have taken? Okay, see, first we have the first heading we will study. Okay, what was the reason? Okay, aವಾಗ ಇಂಡಸ್ಟ್ರಿ ಒಳಗ್ ಪ್ರೊಡಕ್ಷನ್ ಎದಕ್ ಕಡಿಮೆ ಆಗ್ಲಿಕ್ಕತ್ತಿತ್ತು? 2 reasons ಇತ್ತು. The first reason was soldiering. Okay, second reason was initiative and incentive based management. 2 reasons ಇತ್ತು ಅವಾಗ ಇಂಡಸ್ಟ್ರಿ ಒಳಗ್ ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕತ್ತಿತ್ತು. ಸೋಲ್ಜರಿಂಗ್ ಅಂದ್ರ ಎಂಪ್ಲಾಯ್ಸ್ ಏನ್ ಮಾಡ್ತಿದ್ರು? ಬೇಕಾದಂದ್ರೆ ಔಟ್ಪುಟ್ ಕಡಿಮೆ ಮಾಡ್ತಿದ್ರು. ಓಕೆ, ಅವಾಗ ವರ್ಕರ್ಸ್ ಏನ್ ಮಾಡ್ತಿದ್ರು? ಅನ್ನೆಸೆಸರಿಲಿ, ವಿ ಕ್ಯಾನ್ ಸೇ ಅನ್ನೆಸೆಸರಿಲಿ ಔಟ್ಪುಟ್ ಕಡಿಮೆ ಮಾಡ್ತಿದ್ರು. ಓಕೆ, ರಿಸ್ಟ್ರಿಕ್ಟ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಅವಾಗ 1 ವರ್ಕರ್ಗೂ 10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ ಹೇಳ್ತಿದ್ರು. ಅವ್ರ ಏನ್ ಮಾಡ್ತಿದ್ರು? ಬರೀ 8 ಯೂನಿಟ್ಸ್ 7 ಯೂನಿಟ್ಸ್ ಅಷ್ಟೇ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರು, ಬೇಕಾದ್ರೆ ಮಾಡ್ತಿದ್ರು. ಓಕೆ, ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಸೋಲ್ಜರಿಂಗ್. ಓಕೆ, ಸೋಲ್ಜರಿಂಗ್ 2 ಟೈಪ್ಸ್ ಒಳಗೆ ಇರಬಹುದು. ಐ ಥಿಂಕ್ ಎವ್ರಿ ಒನ್ ಇಸ್ ಅಂಡರ್ಸ್ಟುಡ್ ವಾಟ್ ಇಸ್ ಸೋಲ್ಜರಿಂಗ್. ಸೋಲ್ಜರಿಂಗ್ ಅಂದ್ರೆ ಏನು? ಅವಾಗ ಎಂಪ್ಲಾಯ್ಸ್ ಏನ್ ಮಾಡ್ತಿದ್ರು? ಸ್ವಲ್ಪ ವರ್ಕ್ ಮಾಡ್ತಿದ್ರು, ಅಂದ್ರೆ ಸ್ವಲ್ಪ ಔಟ್ಪುಟ್ ಕೊಡ್ತಿದ್ರು. ಓಕೆ, ಫಾರ್ ಎಕ್ಸಾಂಪಲ್, ಅವರಿಗೂ 1 ಡೇ ಒಳಗೆ
10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ ಹೇಳ್ತಿದ್ರು, ಅವ್ರೇನ್ ಮಾಡ್ತಿದ್ರು ಬರೀ 6 or 7 ಅಷ್ಟೇ ಮಾಡ್ತಿದ್ರು. ಓಕೆ, ಇದು ಸೋಲ್ಜರಿಂಗ್ 2 ಟೈಪ್ಸ್ ಒಳಗೆ ಬರಬಹುದು. ಫಸ್ಟ್ ಒನ್ ಇಸ್ ನ್ಯಾಚುರಲ್ ಸೋಲ್ಜರಿಂಗ್. ಓಕೆ, ಸೆಕೆಂಡ್ ವಿ ಹ್ಯಾವ್ ಸಿಸ್ಟಮೆಟಿಕ್ ಸೋಲ್ಜರಿಂಗ್. ಓಕೆ, ಫಸ್ಟ್ ವಿ ಹ್ಯಾವ್ ನ್ಯಾಚುರಲ್ ಸೋಲ್ಜರಿಂಗ್. ನ್ಯಾಚುರಲ್ ಸೋಲ್ಜರಿಂಗ್ ಅಂದ್ರೆ ಅವಾಗ ಎಂಪ್ಲಾಯೀಸ್ ಏನಿತ್ತು, ಶೈನೆಸ್ ಇತ್ತು, ನಾಚಿಕೆ ವಿ ಕ್ಯಾನ್ ಸೇ ಲೇಜಿನೆಸ್ ಇತ್ತು, ಅದಕ್ ಔಟ್ಪುಟ್ ಕಡಿಮೆ ಆಗ್ತಿತ್ತು. ನ್ಯಾಚುರಲ್ ಸೋಲ್ಜರಿಂಗ್ ಅಂದ್ರೆ ಔಟ್ಪುಟ್ ಎದಕ್ ಕಡಿಮೆ ಆಗ್ಲಿಕ್ಕೆ ಅವಾಗಿನ ಎಂಪ್ಲಾಯೀಸ್ ಏನಿತ್ತು, ಲೇಜಿನೆಸ್ ಇತ್ತು, ಶೈನೆಸ್ ಇತ್ತು. ಇದು ಓವರ್ಕಮ್ ಮಾಡಿದ್ರು, FW ಟೇಲರ್ ಓವರ್ಕಮ್ ಮಾಡಿದ್ರು. ಅವ್ರಿಗೆ ಇಫ್ ಯು ಗಿವ್ ದೆಮ್ ಥ್ರೆಟ್, ಫಾರ್ ಎಂಪ್ಲಾಯೀಸ್ ನಾವು ಥ್ರೆಟ್ ಕೊಟ್ಟಂದ್ರೆ ದೇ ಕ್ಯಾನ್ ಡೂ ದ ವರ್ಕ್. ಫಾರ್ ದಟ್ ವಿ ಕಾಲ್ ಎಸ್ ಅ ನ್ಯಾಚುರಲ್ ಸೋಲ್ಜರಿಂಗ್. ಓಕೆ, ಎಂಪ್ಲಾಯೀಸ್ ಲೇಜಿನೆಸ್ ಇತ್ತು, ಶೈನೆಸ್ ಇತ್ತು, ಅದಕ್ಕೆ ಔಟ್ಪುಟ್ ಕಡಿಮೆ ಆಗ್ಲಿಕ್ಕತ್ತಿತ್ತು. ಇದು FW ಟೇಲರ್ ಸೊಲ್ಯೂಷನ್ ಕೊಟ್ರು. ನಿಮ್ ಎಂಪ್ಲಾಯೀಸ್ಗೂ ಥ್ರೆಟ್ ಕೊಡ್ರಿ, ಅಂಜಸ್ರಿ, ದಟ್ ಇಫ್ ಯು ಡೋಂಟ್ ಡೂ ದ ವರ್ಕ್ ವಿ ವಿಲ್ ಕಟ್ ಯುವರ್ ಸ್ಯಾಲರಿ, ವಿ ಕಟ್ ಯುವರ್ ವೇಜಸ್. ಹಿಂಗ್ ಆದಂದ್ರೆ ದೇ ಕ್ಯಾನ್ give the proper output. Okay, next we have systematic. Okay, systematic soldiering. Systematic soldiering ಅಂದ್ರೆ ಅವಾಗ ಎಂಪ್ಲಾಯೀಸ್ ಏನ್ ಮಾಡ್ತಿದ್ರು, ವರ್ಕರ್ಸ್ ಏನ್ ಮಾಡ್ತಿದ್ರು, ಡೆಲಿಬ್ರೇಟ್ಲಿ ಬೇಕಾದಂದ್ರೆ ಔಟ್ಪುಟ್ಸ್ ಕಡಿಮೆ ಮಾಡ್ತಿದ್ರು. ಎದಕ್ಕಂದ್ರೆ ದ ರೀಸನ್ ವಾಸ್, ಅವಾಗ ಏನಾಗ್ತಿತ್ತು, ಏನೇನ್ ವರ್ಕರ್ಗೂ ಸ್ಯಾಲರಿ ವೇಜಸ್ ಸಿಕ್ತಿತ್ತು ಅದು ಅಟೆಂಡೆನ್ಸ್ ಮೇಲೆ ಸಿಕ್ತಿತ್ತು. ಓಕೆ, ಇವತ್ತು ಬಂದಂದ್ರ ಅವ್ರಿಗೆ ಸ್ಯಾಲರಿ, ನಾಳೆ ಬರ್ಲಿಂದ್ರ ಅವ್ರಿಗೆ ಪೇಮೆಂಟ್ ಕೊಡ್ತಿದ್ದಿಲ್ಲ. ಫಾರ್ ದ್ಯಾಟ್ ಪರ್ಪಸ್ ವರ್ಕರ್ಸ್ ಏನ್ ಮಾಡ್ತಿದ್ರು, ಎಂಪ್ಲಾಯೀಸ್ ಏನ್ ಮಾಡ್ತಿದ್ರು, ಬೇಕಾದಂದ್ರೆ ಔಟ್ಪುಟ್ಸ್ ಕಡಿಮೆ ಮಾಡ್ತಿದ್ರು. ಓಕೆ, ಎದಕ್ಕಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಅವರಿಗೂ 10 ಯೂನಿಟ್ಸ್ ಕೊಟ್ಟಾರ, ಇವತ್ತು ಅವ್ರ ಏನ್ ಮಾಡ್ತಿದ್ರು, ಬರೀ 5 ಯೂನಿಟ್ಸ್ ಅಷ್ಟೇ ಮಾಡ್ತಿದ್ರು. ರಿಮೈನಿಂಗ್ 5 ಯೂನಿಟ್ಸ್ ನಾಳೆಗ್ ಬಂದ್ ಮಾಡ್ತಿದ್ರು. ನಾಳೆಗೆ ಎದಕ್ ಮಾಡ್ತಿದ್ರು, ನಾಳೆದ ಅಟೆಂಡೆನ್ಸ್ ಸಿಕ್ತಂದ್ರ ವೇಜಸ್ ಬಹಳ ಬರ್ತದೆ. ಫಾರ್ ದ್ಯಾಟ್ ಪರ್ಪಸ್ ಸಿಸ್ಟಮೆಟಿಕ್ ಸೋಲ್ಜರಿಂಗ್ ಇತ್ತು. ಓಕೆ, ಸಿಸ್ಟಮೆಟಿಕ್ ಸೋಲ್ಜರಿಂಗ್. ಇದು ಸಿಸ್ಟಮೆಟಿಕ್ ಸೋಲ್ಜರಿಂಗ್ ನು FW ಟೇಲರ್ ಸಾಲ್ವ್ ಮಾಡಿದ್ರು. ಇನ್ ದ ರಿಮೈನಿಂಗ್ ದ ನೆಕ್ಸ್ಟ್ ಸ್ಲೈಡ್ ವಿ ವಿಲ್ ಸಿ ಹೌ ಹಿ ಹ್ಯಾಸ್ ಸಾಲ್ವ್ಡ್. ಐ ಥಿಂಕ್ ಎವ್ರಿವನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸಿಸ್ಟಮೆಟಿಕ್ ಸೋಲ್ಜರಿಂಗ್ ಅಂದ್ರೆ ಡೆಲಿಬ್ರೇಟ್ಲಿ ವರ್ಕರ್ಸ್ ಏನ್ ಮಾಡ್ತಿದ್ರು, ವರ್ಕ್ ಔಟ್ಪುಟ್ ಕಡಿಮೆ ಮಾಡ್ತಿದ್ರು, ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ರು. ನೆಕ್ಸ್ಟ್ ಡೇ ಬಂದ್ ಅದು ಕೆಲಸ ಮಾಡ್ತಿದ್ರು, ಬಿಕಾಸ್ ಅವ್ರಿಗೆ ಅಟೆಂಡೆನ್ಸ್ ಸಿಕ್ತಿತ್ತು, ನೆಕ್ಸ್ಟ್ ಡೇ ಅಟೆಂಡೆನ್ಸ್ ಸಿಕ್ತಿತ್ತು, ಮತ್ ಅವರಿಗೂ ವೇಜಸ್ ಸಿಕ್ತಿತ್ತು. ದಿಸ್ ವಾಸ್ ಅ ಸಿಸ್ಟಮೆಟಿಕ್. Okay, next we have initiative. Okay, second reason yadake aiti, what was the main reason avago production kadime aglikittu? Second was initiative and incentive. Initiate ಅಂದ್ರೆ ಯಾವ್ದಂದ್ರೆ ವರ್ಕ್ ನೋ ಇನಿಷಿಯೇಟ್ ತಗೋತೀವಿ ನೋಡ್ರಿ, that we will come initiate ತಗೋದು, I will do the work. ಅವಾಗ ಇನಿಷಿಯೇಟ್ ಇದ್ದಿದ್ದಿಲ್ಲ, ಇನ್ಸೆಂಟಿವ್ಸ್ ನು ಇದ್ದಿದ್ದಿಲ್ಲ. ಓಕೆ, ಇನಿಷಿಯೇಟಿವ್ ಅಂಡ್ ಇನ್ಸೆಂಟಿವ್ಸ್ ಅಂದ್ರ one term ಬಂದದಲ್ಲಿ, ರೂಲ್ ಆಫ್ ಥಂಬ್. ಓಕೆ, ರೂಲ್ ಆಫ್ ಥಂಬ್ ಅಂದ್ರ ಅವಾಗ ಏನಿತ್ತು, earlier the companies we can say, basically industries we can say, ಅವಾಗ ಏನಿತ್ತು, unorganized ಇತ್ತು ಮತ್ unsystematic ಇತ್ತು. there were no rules and regulations, no systematic manner ಇದ್ದಿದ್ದಿಲ್ಲ. ಅದಕ್ಕೆ ನಾವು ರೂಲ್ ಆಫ್ ಥಂಬ್ ಇತ್ತು. ಓಕೆ, ಅವಾಗಿನ ಮ್ಯಾನೇಜರ್ಸ್ ಏನಿತ್ತು, ಲೇಜಿ ಇತ್ತು. ಅವ್ದೇನೇನ್ ರೆಸ್ಪಾನ್ಸಿಬಿಲಿಟೀಸ್ ಅದ ಅದು ಪ್ರಾಪರ್ ಮಾಡ್ತಿದ್ದಿಲ್ಲ. ಪ್ಲಾನಿಂಗ್ ಹೆಂಗ್ ಮಾಡ್ಬೇಕು, ಡೈರೆಕ್ಟಿಂಗ್ ಹೆಂಗ್ ಮಾಡ್ಬೇಕು, ಮೀನ್ಸ್ ಇನ್ ಶಾರ್ಟ್ ವಿ ಕ್ಯಾನ್ ಸಿ ಮ್ಯಾನೇಜರ್ಸ್ ವೇರ್ ನಾಟ್ ಸೀರಿಯಸ್ಲಿ ಅಬೌಟ್ ದೇರ್ ವರ್ಕ್. ಓಕೆ, ಬರೀ ಲೇಬರ್ಸ್ ಬರ್ತಿತ್ತು, ವರ್ಕ್ ಮಾಡ್ತಿತ್ತು, ಸ್ಯಾಲರಿ ತಗೊಂಡು ಹೋಗ್ಬಿಡ್ತಿತ್ತು. ಬಟ್ ದ ಮ್ಯಾನೇಜರ್ಸ್ ವೇರ್ ಲೇಜಿನೆಸ್. ಫಾರ್ ದ್ಯಾಟ್ ಪರ್ಪಸ್ ಟೇಲರ್ ಅಡ್ವೊಕೇಟೆಡ್ that management also should take some responsibility, or we can say seriousness ಬರ್ಬೇಕು. both manager ಮತ್ತು worker ಕಡೆ coordination ಇರಬೇಕು. ಹಿಂಗ್ ಇದ್ದಾದಂದ್ರೆ we can create our efficiency. So this was a first. Okay, so the first heading was about this identification of reason. ಅವಾಗ ಅಂದ್ರೆ ಅವಾಗಿನ ಕಾಲ ಪ್ರೊಡಕ್ಷನ್ ಇದಕ್ಕೆ ಕಡಿಮೆ ಆಗ್ಲಿಕ್ಕತ್ತಿತ್ತು. ಫಸ್ಟ್ ಒನ್ ವಾಸ್ ಸೋಲ್ಜರಿಂಗ್, ಸೆಕೆಂಡ್ ಒನ್ ವಾಸ್ initiative and incentives. Okay, next second heading we will see assumptions. Okay, what are 3 assumptions he have given? Okay, assume ಮಾಡಿದ್ರು. Okay, ಯಾರು assume ಮಾಡಿದ್ರು, FW ಟೇಲರ್ assume ಮಾಡಿದ್ರು. ಅಂದ್ರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನಾವು ಹೆಂಗ್ ಇಂಪ್ರೂವ್ ಮಾಡಬಹುದು. ಓಕೆ, ಆರ್ಗನೈಸೇಷನ್ಸ್ ಇಂಪ್ರೂವ್ ಮಾಡಬಹುದು, ಬಟ್ ಸಮ್ ಮೆಥಡ್ಸ್ ಯುಟಿಲೈಸ್ ಮಾಡಬೇಕು. ಹಿಂಗ್ ಇದಾದಂದ್ರೆ ನಾವು ಕಂಪನಿ ಒಳಗೆ ನಾವು ಗ್ರೋ ಮಾಡಬಹುದು. Okay, second assumptions, a good worker is one, okay, who accepts the orders. Okay,
ಇನ್ನೊಂದು ಥರ್ಡ್ ಅಸಂಪ್ಷನ್ಸ್ ಕೊಟ್ರು ಅವರು ಏನ್ ಅಸಂಪ್ಷನ್ಸ್ ಕೊಟ್ರು ಅ ಗುಡ್ ವರ್ಕರ್ ಇಸ್ ಒನ್ ಓಕೆ ಅ ಗುಡ್ ಎಂಪ್ಲಾಯ್ ಇಸ್ ಒನ್ ಅವ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಮಾತ್ ಕೇಳಬೇಕು ಓಕೆ ಅವ್ರು ಏನೇನ್ ಆರ್ಡರ್ಸ್ ಕೊಡ್ತಾರ ದೆನ್ ಹುಲ್ ಯು ಕ್ಯಾನ್ ಇವ ಎಕ್ಸೆಪ್ಟ್ ಮಾಡಬೇಕು ಫಾರ್ ದೆಮ್ ವಿ ಕಾಲ್ ಆಸ್ ಅ ಗುಡ್ ವರ್ಕರ್ ಆರ್ ಅ ಗುಡ್ ಎಂಪ್ಲಾಯ್ ಓಕೆ next we have third one we have third assumptions okay every employees every worker game ಮಾಡಬೇಕು ನಾವು ಮೋಟಿವೇಟ್ ಮಾಡಬೇಕು ಓಕೆ ಅವರಿಗೆ ನಾವು ಮೋಟಿವೇಟ್ ಮಾಡಬೇಕು ಡಿಮೋಟಿವೇಟ್ ಮಾಡಬಾರ್ದು ಓಕೆ ಅವರಿಗೆ ನಾವು ಮೋಟಿವೇಟ್ ಮಾಡಬೇಕು ಬೈ ಗಿವಿಂಗ್ ಸಮ್ ಮಾನಿಟರಿ ಫ್ಯಾಕ್ಟರ್ಸ್ ಓಕೆ ಟೂ ಬರ್ತಾವ ಮಾನಿಟರಿ ಫ್ಯಾಕ್ಟರ್ಸ್ ಇನ್ನೊಂದು ಬರ್ತಾವ ನಾನ್ ಮಾನಿಟರಿ ಅಂದ್ರೆ ಕ್ಯಾಶ್ ಕೊಡಲ್ಲ ಅಲ್ಲಿ ಸಮ್ ಗಿಫ್ಟ್ಸ್ ಕೊಡ್ತಾರೆ ಮಾನಿಟರಿ ಅಂದ್ರೆ ಕ್ಯಾಶ್ ಕೊಡ್ತಾರೆ ಸಮ್ ಮನಿ ಕೊಡ್ತಾರೆ ಓಕೆ ಹಂಗ್ ಕೊಡ್ಬೋದು ಹಂಗಾದಂದ್ರೆ ಎಂಪ್ಲಾಯೀಸ್ ಏನಾಗ್ತಾವ ಮೋಟಿವೇಟ್ ಆಗ್ತಾವ ಎನ್ಕರೇಜ್ ಆಗ್ತಾವ ಮತ್ತೊಂದ್ಸಲ ನ್ಯೂ ವರ್ಕ್ ಮಾಡಿದ್ರೆ ಮತ್ ಅವ್ರಿಗೆ ಇದು ಸಿಗ್ಬೋದು ಅಂದ್ರೆ ಹಿಂಗ್ ಅವ್ರಿಗೆ ಎಂಪ್ಲಾಯೀಸ್ ಏನ್ ಮಾಡ್ಬೇಕು ಮೋಟಿವೇಟ್ ಮಾಡ್ಬೇಕು ಸೊ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ನೆಕ್ಸ್ಟ್ ಥರ್ಡ್ ಹೆಡ್ಡಿಂಗ್ ಓಕೆ this two heading we have completed okay next we will come to the third heading that is principles okay some principles uh, like three principles we are having okay principles of scientific management first principle we have development of a true science work that is standardization of work method next birth scientific selection training and development of workers third principle we have equal division of work and responsibility between the management of the work okay so the first principle we have okay the first principle we can call as a development of a true science of work andre now in work method standardize ಮಾಡಬೇಕು means the meaning ಏನೈತಿ development of a true science work ಅಂದ್ರೆ in any industry ನಾವು ಏನ್ ಮಾಡಬೇಕು ಸ್ಟ್ಯಾಂಡರ್ಡ್ ಒಳಗೆ ವರ್ಕ್ ಮೆಥಡ್ ಮಾಡಬೇಕು ಓಕೆ ಮೀನ್ಸ್ ದ ವರ್ಕ್ ಶುಡ್ ಬಿ ಡಿಫೈನ್ಡ್ ಓಕೆ ಮೊದಲು ನಾವು ಏನ್ ಮಾಡಬೇಕು ಮ್ಯಾನೇಜ್ಮೆಂಟ್ ಏನ್ ಡಿಸೈಡ್ ಮಾಡಬೇಕು ದ ವರ್ಕ್ should be well defined ಮಾಡಬೇಕು okay what goals we want to achieve whether in short term ಒಳಗೆ we can achieve the goals or long term ಒಳಗೆ ನಾವು achieve ಮಾಡಬೇಕು first management ಏನ್ ಮಾಡಬೇಕು the top level management goals define ಮಾಡಬೇಕು next jobs design ಮಾಡಬೇಕು ಯಾರ್ಯಾರಿಗೂ assign ಮಾಡಬೇಕು jobs ಯಾರ್ಯಾರಿಗೆ ಕೊಡಬೇಕು ಮತ್ responsibilities for whom all the responsibility should be given ಇದು ಎಲ್ಲ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಬೇಕು ಓಕೆ ವೆನ್ ಇಟ್ ಈಸ್ ವೆಲ್ ಡಿಫೈನ್ಡ್ ದೆನ್ ವಿ ಶುಡ್ ಸೈಂಟಿಫಿಕ್ಲಿ ಅನಲೈಸ್ ಓಕೆ ಮೊದಲು ಏನ್ ಮಾಡಬೇಕು ಎಲ್ಲ ಗೋಲ್ ಡಿಫೈನ್ ಮಾಡಬೇಕು ಓಕೆ ಯಾರ್ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ಅದು ಎಲ್ಲ ಡಿಸೈಡ್ ಮಾಡಿ ಲಾಸ್ಟಿಗೆ ಏನ್ ಮಾಡ್ಬೇಕು ನಾವು ಅನಲೈಸ್ ಮಾಡ್ಬೇಕು ನಮ್ ವರ್ಕ್ ಹೆಂಗ್ ಹೋಗ್ಲಿಕ್ಕತ್ತ ಪ್ರಾಪರ್ ಒಳಗ್ ಹೋಗ್ಲಿಕ್ಕತ್ತದ ಇನ್ ನಾವ್ ಏನಾದ್ರು ಮಿಸ್ಟೇಕ್ಸ್ ಮಾಡ್ಲಿಕ್ಕತ್ತೀರಿ ಅದು ಫಸ್ಟ್ ದೆನ್ ಅನಲೈಸ್ ಮಾಡಬೇಕು ಸೈಂಟಿಫಿಕ್ ಒಳಗೆ ಓಕೆ ಇನ್ ಸೈಂಟಿಫಿಕ್ ವೇ ಒಳಗೆ ನಾವು ಅನಲೈಸ್ ಮಾಡಬೇಕು ಅಂದ್ರೆ ಬೆಸ್ಟ್ ಫ್ರಮ್ ವೇರ್ ವಿ ಕ್ಯಾನ್ ಡೂ ಅವರ್ ಬೆಸ್ಟ್ ವರ್ಕ್ ಅದು ಡಿಸೈಡ್ ಮಾಡಬೇಕು ಇಫ್ ಯು ಡೂ ಬೆಸ್ಟ್ ವರ್ಕ್ ಇಂಡಸ್ಟ್ರಿ ಒಳಗೆ ನಾವು ಬೆಸ್ಟ್ ವರ್ಕ್ ಮಾಡದಂದ್ರೆ ವಿ ಕ್ಯಾನ್ ಮೇಂಟೈನ್ ಸ್ಟ್ಯಾಂಡರ್ಡ್ ಒಳಗೆ ಡೆವಲಪ್ ಮಾಡಬಹುದು automatically we can adopt organization efficiency and num company's efficiency increase ಆಗ್ತದೆ this was the first principle okay first principle nodri development of a true science work ಒಳಗ ಅಂದ್ರೆ ಏನು ಕಂಪನಿ ಒಳಗ್ ನಾವು ಏನೇನ್ ವರ್ಕ್ ಮಾಡ್ತೀವಿ ಸ್ಟ್ಯಾಂಡರ್ಡೈಸ್ ಒಳಗ್ ಮಾಡಬೇಕು ಸಿಸ್ಟಮೆಟಿಕ್ ವೇ ಒಳಗ್ ಮಾಡಬೇಕು ಓಕೆ ಫಾರ್ ದಟ್ ಫಸ್ಟ್ ವಾಟ್ ವಿ ಶುಡ್ ಡೂ ದ ಮ್ಯಾನೇಜ್ಮೆಂಟ್ ಫಸ್ಟ್ ಶುಡ್ ಡಿಫೈನ್ goals companies goals ಏನದು in after 5 years ನಮ್ಮ ಕಂಪನಿ ಎಲ್ಲೇ ನಿಂದಿರಬೇಕು ಎಲ್ಲೇ ಸ್ಟ್ಯಾಂಡ್ ಆಗಬೇಕು ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನೋಡಬೇಕು once we have defined this next scientific ಒಳಗೆ ನಾವು ಅನಲೈಸ್ ಮಾಡಬೇಕು ನಮ್ದು ವರ್ಕ್ ಹೆಂಗ್ ಹೋಗ್ಲಿಕ್ಕತ್ತ whether it is going in the smooth way or not if you do continuously if you do best work automatically the company develop ಆಗ್ತದೆ ಮತ್ತೆ efficiency develop ಆಗ್ತದೆ company stands in a better positions for this this was the first principle next second principle we have scientific selection
ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ವರ್ಕರ್. ಓಕೆ, ಅಂದ್ರೆ ಯಾವಾಗಂದ್ರೆ ಕಂಪ್ನಿ ಒಳಗೆ ಯಾರಿಗಂದ್ರೆ ನಾವು ಒಂದು ಎಂಪ್ಲಾಯ್ ಸಿಲೆಕ್ಟ್ ಮಾಡ್ತೀರಿ, ಫಸ್ಟ್ ಅವನಿಗೆ ನಾವು ಸಿಲೆಕ್ಟ್ ಮಾಡಬೇಕು. ಓಕೆ, ಡೈರೆಕ್ಟ್ಲಿ ಅವನಿಗೆ ವರ್ಕ್ ಕೊಡಬಾರ್ದು, ಅವನಿಗೆ ಏನ್ ಮಾಡ್ಬೇಕು ನಾವು ಸೆಕೆಂಡ್ ಆಫ್ಟರ್ ಸಿಲೆಕ್ಷನ್ ಟ್ರೈನಿಂಗ್ ಕೊಡ್ಬೇಕು. ಓಕೆ, ಟ್ರೈನಿಂಗ್ ಕೊಡ್ಬೇಕು. ನೆಕ್ಸ್ಟ್ ಅವ್ರಿಗೆ ನಾವು ಡೆವಲಪ್ ಮಾಡ್ಬೇಕು, ಹಿಂಗೆ ವರ್ಕ್ ಮಾಡ್ರಿ. ಓಕೆ, ಮೊದಲ್ ಇನ್ ದ ಅರ್ಲಿಯರ್ ಇಂಡಸ್ಟ್ರಿ ಒಳಗೆ ಏನಿತ್ತು, ಒನ್ಸ್ ಎಂಪ್ಲಾಯ್ ಸಿಲೆಕ್ಟ್ ಮಾಡ್ದಂದ್ರ ಅವ ಏನಂದ್ರೆ ವರ್ಕ್ ಸಿಲೆಕ್ಟ್ ಮಾಡ್ತಿದ್ದ, ಅದು ವರ್ಕ್ ಮಾಡ್ಬಿಡ್ತಿದ್ದ. ಬಟ್ FW ಟೇಲರ್ ಏನ್ ಮಾಡಿದ್ರು, ಅದು ಮೆಥಡ್ ರಿಮೂವ್ ಮಾಡಿದ್ರು. ಅವ್ರ ಏನಂದ್ರು, ಫಸ್ಟ್ ನೀವು ಎಂಪ್ಲಾಯ್ ಸಿಲೆಕ್ಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಅವನಿಗೆ ಟ್ರೈನ್ ಮಾಡ್ರಿ, ಲೈಕ್ ಯೂಶಲಿ 2 months ಆರ್ 1 month ಟ್ರೈನ್ ಮಾಡ್ರಿ. ಓಕೆ, ನೆಕ್ಸ್ಟ್ ಫಾರ್ ಅ ರೈಟ್ ಮ್ಯಾನ್ ಫಾರ್ ಅ ರೈಟ್ ಜಾಬ್ ಕೊಡ್ರಿ. ಹಂಗೆ ಕಣ್ ಮುಂದ್ ಜಾಬ್ ಕೊಡ್ಬೇಡ್ರಿ, ಫಾರ್ ಅ ರೈಟ್ ಮ್ಯಾನ್ ಒಂದು ರೈಟ್ ಜಾಬ್ ಕೊಡ್ರಿ. ಮತ್ ಇಂಡಸ್ಟ್ರಿ ಒಳಗ್ ಏನೇನ್ ನ್ಯೂ ಮೆಥಡ್ಸ್ ತಗೊಂಡ್ ಬರ್ತಾರೆ, ಓಕೆ, ನ್ಯೂ ಮೆಥಡ್ಸ್ ತಗೊಂಡ್ ಬರ್ತಾರೆ, ಅದು ಎಂಪ್ಲಾಯ್ ವಿಲ್ಲಿಂಗ್ನೆಸ್ ನಿ ಮಾಡ್ಬೇಕು, ಅಂದ್ರ ರಿಜೆಕ್ಟ್ ಮಾಡಬಾರ್ದು. ಕಂಪ್ನಿ ಒಳಗೆ ಏನಾರ ನ್ಯೂ ಟೆಕ್ನಿಕ್ಸ್ ತಗೊಂಡ್ ಬರ್ತಾರೆ, ಅದು ಮಾಡ್ಬೇಕು. ಯೂಶಲಿ ಯು ಕ್ಯಾನ್ ಸಿ ವೆನೆವರ್ ಸೈಂಟಿಫಿಕ್ ಒಳಗ್ ಪ್ರಾಪರ್ ಹೈರ್ ಮಾಡ್ಬೇಕು. ಯೂಶಲಿ ವಿ ಕ್ಯಾನ್ ಸಿ ಇನ್ ಕ್ಯಾಂಪಸ್ ಇಂಟರ್ವ್ಯೂ. ಓಕೆ, 1000 ಸ್ಟೂಡೆಂಟ್ಸ್ ಬರ್ತಾರೆ, 1000 ವಿ ಕ್ಯಾನ್ ಸಿ 500 ಸ್ಟೂಡೆಂಟ್ಸ್. 500 ಸ್ಟೂಡೆಂಟ್ಸ್ ಮೇಲೆ 20 or 30 ಅವ್ರು ತಗೊಂಡ್ ಹೋಗ್ತಾರೆ, ಕ್ಯಾಂಡಿಡೇಟ್ ಸಿಲೆಕ್ಟ್ ಮಾಡಿ ಹೋಗ್ತಾರೆ. ಅವ್ರು ಏನ್ ತಗೋತಾರೆ, ಫಸ್ಟ್ ದೇ ವಿಲ್ ಟೇಕ್ ಆಪ್ಟಿ ಟೆಸ್ಟ್ ತಗೋತಾರೆ, ಆಪ್ಟಿ ಟೆಸ್ಟ್ ತಗೋಬಹುದು, ಅವ್ರ ಆನ್ಲೈನ್ ಟೆಸ್ಟ್ ತಗೋತಾರೆ. ಅದು ಮುಗಿದ ಮೇಲೆ ಯಾರು ಬೆಸ್ಟ್ ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ ಅವ್ರಿಗೆ ತಗೋತಾರೆ, ರಿಮೈನಿಂಗ್ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗ್ರೂಪ್ ಡಿಸ್ಕಷನ್ ಮಾಡಿಸ್ತಾರೆ, GD ವಿ ಕ್ಯಾನ್ ಸಿ. ಅದ್ರ ಮೇಲೆ ಗ್ರೂಪ್ ಡಿಸ್ಕಷನ್ ಅಂದ್ರೆ ಗ್ರೂಪ್ ಇನ್ ಒನ್ ಗ್ರೂಪ್ 5 ಮೆಂಬರ್ಸ್ ತಗೊಂಡು ಒಂದ್ ಗ್ರೂಪ್ ಡಿಸ್ಕಷನ್ ಮಾಡಿಸ್ತಾರೆ. ಅದು ಯಾರು ಚಲೋ ಮಾಡ್ತಾರೆ ಅವ್ರಿಗೆ ತಗೋತಾರೆ, ಯಾರು ಚಲೋ ಮಾಡಿಲ್ಲ ಅವ್ರಿಗೆ ತೆಗಿತಾರೆ. ನೆಕ್ಸ್ಟ್ ಇನ್ನೊಂದು ರೌಂಡ್ ತಗೋತಾರೆ, HR ರೌಂಡ್. ಓಕೆ, ಇಂಡಿವಿಜುವಲ್ ತಗೋತಾರೆ, ಹಿಂಗ್ ತಗೋತಾರೆ. ಸೇಮ್ ವೇ ವಾಟ್ FW ಹ್ಯಾವ್ ಆಫ್ಟರ್ ಸಿಲೆಕ್ಷನ್ ಅವರಿಗೆ ಮಾಡ್ತಾರೆ, ಸಿಲೆಕ್ಷನ್ ಮಾಡ್ತಾರೆ, ಕ್ಯಾಂಪಸ್ ಒಳಗೆ ಹುಡುಗರು ಸಿಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವ್ರಿಗೆ ಕಂಪ್ನಿ ಒಳಗೆ ಜಾಯಿನ್ ಮಾಡಿಸ್ತಾರೆ, ಆಫ್ಟರ್ ಟ್ರೈನಿಂಗ್ ಕೊಡ್ತಾರೆ, ನೆಕ್ಸ್ಟ್ ಡೆವಲಪ್ಮೆಂಟ್ ಕೊಡ್ತಾರೆ. Same way FW Taylor have told that once you hire a good employee, first select ಮಾಡ್ರಿ, next provide them a good training. Okay, good training ಕೊಡ್ರಿ and good development ಕೊಡ್ರಿ. For that we call as a scientific selection. Okay, for a right man on the right job ಕೊಡ್ರಿ. Okay, according to his skills, capabilities, knowledge, experience, hung employees hire ಮಾಡ್ರಿ for a right man for a right job. ಅರ್ಲಿಯರ್ ಏನಾಗ್ತಿತ್ತು, ದ ಸೆಲೆಕ್ಷನ್ ಈಸ್ ಸೆಲೆಕ್ಷನ್ ಆದಂದ್ರ ವರ್ಕರ್ಸ್ ಕಡೆ ಇರ್ತಿತ್ತು, ವಿಚ್ ಜಾಬ್ ಹಿ ವಾಂಟ್ ಟು ಸಿಲೆಕ್ಟ್. ದಟ್ FW ಟೇಲರ್ ಡಿನೈಡ್ ಮಾಡಿದ್ರು, ಅದು ರಿಮೂವ್ ಮಾಡಿದ್ರು. ಓಕೆ, ಫಸ್ಟ್ ಸೆಲೆಕ್ಟ್ ಮಾಡ್ರಿ, ಟ್ರೈನಿಂಗ್ ಮಾಡ್ರಿ ಫಾರ್ ದ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್. ಇನ್ನೊಂದು ಇಂಪಾರ್ಟೆಂಟ್ ವರ್ಡ್ ಹಿ ಹ್ಯಾಸ್ ಟೋಲ್ಡ್, ದ ಮ್ಯಾನೇಜ್ಮೆಂಟ್ ಶುಡ್ ಎನ್ಶ್ಯೂರ್ ದಟ್ ವರ್ಕರ್ ಅಡ್ಜಸ್ಟ್ ಟು ದ ನ್ಯೂ ಮೆಥಡ್ಸ್ ವಿಲ್ಲಿಂಗ್ಲಿ. Okay, if any industry other new technologies ತಗೊಂಡ್ ಬರ್ಲಿಕ್ಕತ್ತಾರ, ನ್ಯೂ ಮೆಥಡ್ಸ್ ತಗೊಂಡ್ ಬರ್ಲಿಕ್ಕತ್ತಾರ, ಅವ್ರಿಗೆ ಅದು ಎಂಪ್ಲಾಯೀಸ್ಲಿ ವಿಲ್ಲಿಂಗ್ಲಿ ಅಡಾಪ್ಟ್ ಮಾಡಬೇಕು. ಓಕೆ, ಫಾರ್ ದಟ್ ಪರ್ಪಸ್ ಇಫ್ ಎನಿ ನ್ಯೂ ಮಷೀನ್ಸ್ ಟೆಕ್ನಾಲಜಿ ಬಂದಂದ್ರ ಫಾರ್ ದಟ್ ಪರ್ಪಸ್ ಆಲ್ಸೋ ಕಂಪ್ನಿ ಒಳಗೆ ಫಸ್ಟ್ ಟ್ರೈನಿಂಗ್ ಕೊಡ್ಬೇಕು. ಫಾರ್ ದಟ್ ಪರ್ಪಸ್ ಎಂಪ್ಲಾಯೀಸ್ ಅಡ್ಜಸ್ಟ್ ಆಗ್ಬೇಕು ಟು ವರ್ಕ್ ವಿತ್ ದಟ್ ನ್ಯೂ ಮೆಥಡ್ಸ್, ಅದು ಒಂದು ಹೇಳಿದ್ರು. ದಿಸ್ ವಾಸ್ ದ 2 first principle and second principle. I think hope everyone have understood. The next last third principle we have equal division of work and responsibility between the management and the work. Means the managers should take up his responsibility rather than shifting to the burden on workers. There should be not undue burden either of two. Okay, ಥರ್ಡ್ ಪ್ರಿನ್ಸಿಪಲ್ ವಿ ಹ್ಯಾವ್ ಈಕ್ವಲ್ ಡಿವಿಷನ್ ಆಫ್ ವರ್ಕ್ ಕೊಡ್ಬೇಕು. ಓಕೆ, ಎಂಪ್ಲಾಯೀಸ್ ಮೇಲೆ ಬರ್ಡನ್ ಹಾಕ್ಬಾರ್ದು. ಮ್ಯಾನೇಜರ್ಸ್ ಆಲ್ಸೋ ಶುಡ್ ಟೇಕ್ ಸಮ್ ಇನಿಷಿಯೇಟಿವ್ ಟು ವರ್ಕ್ ಇನ್ ದಟ್. ಓಕೆ, ಶಿಫ್ಟಿಂಗ್ ಮಾಡಬೇಕು. ಓಕೆ, ಇನ್ ಎನಿ ಇಂಡಸ್ಟ್ರೀಸ್ ವಿ ಕ್ಯಾನ್ ಸೇ ಒಂದೇ ವರ್ಕರ್ ಮೇಲೆ ಬರ್ಡನ್ ಹಾಕ್ಬಾರ್ದು. ಓಕೆ, ಶಿಫ್ಟ್ ವೈಸ್ ಮಾಡಬೇಕು, ಲೈಕ್ ಮಾರ್ನಿಂಗ್, ಈವ್ನಿಂಗ್, ನೈಟ್, ಹಿಂಗ್ ವರ್ಕರ್ಸ್ ಏನ್ ಮಾಡಬೇಕು, ಶಿಫ್ಟ್ ಮಾಡಬೇಕು. For them there should be no burden. Okay, responsibilities equally ಕೊಡ್ಬೇಕು, ಅಂದ್ರೆ ವರ್ಕ್ ಈಕ್ವಲಿ ಡಿವೈಡ್ ಮಾಡಬೇಕು ಮತ್ ರೆಸ್ಪಾನ್ಸಿಬಿಲಿಟೀಸ್ ಈಕ್ವಲಿ ಡಿವೈಡ್ ಮಾಡಬೇಕು. ಯಾರ ಮೇಲೆ ಡಿವೈಡ್ ಮಾಡಬೇಕು, ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ಸ್. ಓಕೆ, ಮ್ಯಾನೇಜ್ಮೆಂಟ್ ಶುಡ್ ನಾಟ್ ಬಿ ಅ ಲೇಸಿನೆಸ್. ಓಕೆ, ಅವರು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡ್ ಬರ್ಬೇಕು. ಓಕೆ, ಪ್ಲಾನಿಂಗ್ ಹೆಂಗ್ ಮಾಡಬೇಕು,
ಡೈರೆಕ್ಟಿಂಗ್ ಹೆಂಗ್ ಮಾಡಬೇಕು, ಎಂಪ್ಲಾಯ್ಸ್ ಹೆಂಗ್ ಕೋಆರ್ಡಿನೇಟ್ ಮಾಡಬೇಕು, ಅವ್ರಿಗೆ ಹೆಂಗ್ ಮೋಟಿವೇಟ್ ಮಾಡಬೇಕು, ಇದೆಲ್ಲ ಈಕ್ವಲ್ ಡಿವೈಡ್ ಮಾಡಬೇಕು. ಇಫ್ ದಿಸ್ ಹ್ಯಾಪನ್ಸ್ ಮೀನ್ಸ್ if there is equal work and responsibilities put under management but worker could work ಮಾಡಿದ್ರೆ companies efficiency will be increased. So these were the three principles of scientific management. First one was development of a true science of work. Next, scientific selection, training and development. Next, equal division. Okay, so the three headings we have completed in the scientific. First one was identification of reason. Okay, why production was low. Two reasons we have seen. Solution kotru, soldiering and initiative and incentives. Next, three assumptions we have seen and three principles we have seen. Okay, so the three headings we have completed. Okay, so the next the last heading we have elements or techniques of scientific management. Okay, 5 techniques ತಗೊಂಡು FW Taylor ಇದು scientific techniques ಕೊಟ್ಟರು. Okay, what techniques industry can use ಮಾಡಬಹುದು, what are the elements they can use, okay, to solve the problems. Okay, first we have motion study. Next we have time study. Next we have differential piece rate plan. Next we have exceptional principle, or last we have functional foremanship. Foremanship means a supervisor anta. Okay, the foremanship we call as a supervisor. Okay, see in this what are the techniques, elements a industry can use. Okay, industry a company use ಮಾಡಬಹುದು. So this was given by FW Taylor. 5 techniques he have given. Okay, the first we have motion study. Okay, motion study means this technique aims to find out the one best way of doing a work. A job at the shop floor is divided into small activities or motion, and then the best set of motion is determined. Standard of work methods are set taking into consideration the tools and the equipments, the raw materials, hand and body movement. The first technique what he has given, motion study. Motion study andre to find out the best way to do a work. Okay, in this motion study what FW Taylor has told, iವ್ರು ಹೇಳ್ಯಾರ ಏನ್ ಹೇಳ್ಯಾರ, to do any work ನಾವು ಏನ್ ಮಾಡ್ಬೇಕು, ಬೆಸ್ಟ್ ವೇ ಫೈಂಡ್ ಮಾಡ್ಬೇಕು. ಅದು ವರ್ಕ್ ನಾವು ಏನ್ ಮಾಡ್ಬೇಕು, ಸ್ಮಾಲ್ ಆಕ್ಟಿವಿಟೀಸ್ ಒಳಗೆ ಡಿವೈಡ್ ಮಾಡ್ಬೇಕು. ಓಕೆ, ಟು ಕಂಪ್ಲೀಟ್ ಎನಿ ವರ್ಕ್. ಓಕೆ, ಮೋಷನ್ ಸ್ಟಡಿ ಅಂದ್ರೆ FW Taylor ಏನಂದ್ರು, ಟು ಕಂಪ್ಲೀಟ್ ಎನಿ ವರ್ಕ್ ಅಂದ್ರೆ ಇನ್ ಇಂಡಸ್ಟ್ರಿ ಒಳಗೆ ಟು ಕಂಪ್ಲೀಟ್ ಎನಿ ವರ್ಕ್ ನಾವು ಏನ್ ಮಾಡ್ಬೇಕು, ಒನ್ ಬೆಸ್ಟ್ ವೇ ಫೈಂಡ್ ಮಾಡ್ಬೇಕು. ಇಟ್ ಇಸ್ ಅ ಬೆಸ್ಟ್ ವೇ ವಿ ಕ್ಯಾನ್ ಕಂಪ್ಲೀಟ್ ಇನ್ ದ ಶಾರ್ಟ್ ಟೈಮ್. ಅದು ಬೆಸ್ಟ್ ವೇ ನಾವು ಡಿಸೈಡ್ ಮಾಡ್ಬೇಕು. ಸಿ ಫಾರ್ ಎಕ್ಸಾಂಪಲ್ ಟು ಮ್ಯಾನುಫ್ಯಾಕ್ಚರ್ ಎನಿ ಪ್ರಾಡಕ್ಟ್. ಓಕೆ, ನಾವು ಏನ್ ಮಾಡ್ತೀರಿ, ವರ್ಕ್ ಡಿವೈಡ್ ಮಾಡ್ತೀರಿ ಇಂಟು ಸ್ಮಾಲ್ ಆಕ್ಟಿವಿಟೀಸ್. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಮೋಷನ್. ಮೋಷನ್ ಅಂದ್ರೆ ಟು ಕಂಪ್ಲೀಟ್ ಎನಿ ವರ್ಕ್ ಆರ್ ಎನಿ ಟಾಸ್ಕ್ ಇನ್ ದ ಆರ್ಗನೈಸೇಷನ್ ನಾವು ಒಂದು ಬೆಸ್ಟ್ ವೇ ಡಿಸೈಡ್ ಮಾಡ್ಬೇಕು, ಎದರ್ ವೇ ಒಳಗೆ ನಾವು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಒಂದು ಬೆಸ್ಟ್ ಮೋಷನ್ ನಾವು ಡಿಸೈಡ್ ಮಾಡ್ಬೇಕು. ಓಕೆ, ಟು ಕಂಪ್ಲೀಟ್ ಎನಿ ಬೆಸ್ಟ್ ವೇ ವಾಟ್ ವಿ ಶುಡ್ considered. Okay, to complete any work in the best way ನಾವು ಏನ್ ಕನ್ಸಿಡರ್ ಮಾಡಬೇಕು. ಓಕೆ, ನಾವು ಯಾವ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡಬಹುದು. ಓಕೆ, ವಿಚ್ ಅಪ್ಡೇಟೆಡ್ ಮಷೀನ್ಸ್ ಟೂಲ್ಸ್ ನಾವು ಯೂಸ್ ಮಾಡಬಹುದು, ಥ್ರೂ ವಿಚ್ ವಿ ಕ್ಯಾನ್ ಸೇವ್ ಅವರ್ ಕಾಸ್ಟ್, ವಿ ಕ್ಯಾನ್ ಸೇವ್ ಅವರ್ ಟೈಮ್. ಮತ್ ಯಾವ ರಾ ಮಟೀರಿಯಲ್ ನಾವು ಯೂಸ್ ಮಾಡಬೇಕು. ಓಕೆ, ಎಂತ ಕ್ವಾಲಿಟಿ ನಾವು ಯೂಸ್ ಮಾಡಬೇಕು, ಅದು ರಾ ಮಟೀರಿಯಲ್ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಹ್ಯಾಂಡ್ ಅಂಡ್ ಬಾಡಿ ಮೂವ್ಮೆಂಟ್. ಓಕೆ, ವರ್ಕರ್ಸ್ ಹೆಂಗ್ ಆಪರೇಟ್ ಮಾಡಬೇಕು, ವೆದರ್ ದೇ ಕ್ಯಾನ್ ಸಿಟ್ ಅಂಡ್ ಕುಂದರ್ ವರ್ಕ್ ಮಾಡಬಹುದು, ಆರ್ ನಿಂದರ್ ವರ್ಕ್ ಮಾಡಬಹುದು, ಕುತ್ ಮಾಡಬಹುದು. ಓಕೆ, ನಿಂತ್ಕೋತ್ ವರ್ಕ್ ಮಾಡಬಹುದು. ಓಕೆ, ಹೌ ದೇ ಕ್ಯಾನ್ ಆಪರೇಟ್ ದ machine. For this we call as a motion study. Okay, motion study andra to complete any work in the organizations now one best way identify ಮಾಡಬೇಕು.
ಓಕೆ, ಅದು ಬೆಸ್ಟ್ ವೇ ಒಳಗೆ ನಾವು ಐಡೆಂಟಿಫೈ ಮಾಡಬೇಕು. ಅದು ವರ್ಕ್ ನಾವು ಸ್ಮಾಲ್ ಆಕ್ಟಿವಿಟೀಸ್ ಒಳಗೆ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಏನಾದ್ರು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಓಕೆ, ಆಕ್ಟಿವಿಟೀಸ್ ಒಳಗೆ ಡಿವೈಡ್ ಮಾಡ್ತೀರಿ ನಾವು. ಓಕೆ, ಒಂದೇ ಪರ್ಸನ್ ಅದು ವರ್ಕ್ ಮಾಡಕ್ ಆಗಲ್ಲ. ಫಾರ್ ದ್ಯಾಟ್ ಪರ್ಪಸ್ ನಾವು ಒಂದೊಂದು ಆಕ್ಟಿವಿಟಿ ಕೊಡ್ತೀರಿ. ಓಕೆ, ನೀವು ಪ್ರೊಡಕ್ಷನ್ ಮಾಡ್ರಿ, ನೀವು ಪ್ಯಾಕೇಜಿಂಗ್ ಮಾಡ್ರಿ, ಓಕೆ, ನೀವು ಲೇಬಲಿಂಗ್ ಮಾಡ್ರಿ. ಓಕೆ, ಹಿಂಗ್ ನಾವು ವರ್ಕ್ಸ್ ಡಿವೈಡ್ ಮಾಡ್ತೀರಿ. ಸೇಮ್ ಅದು ಒಂದು ಬೆಸ್ಟ್ ವೇ ನಾವು ಡಿಸೈಡ್ ಮಾಡಬೇಕು. ಓಕೆ, ಟು ಕಂಪ್ಲೀಟ್ ದ ಬೆಸ್ಟ್ ವರ್ಕ್ ನಾವು ಏನೇನ್ ಕನ್ಸಿಡರ್ಡ್ ಮಾಡಬೇಕು. ಓಕೆ, ಯಾವ ಇಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡ್ಬೋದು. ಐ ಥಿಂಕ್ ಈ ನ್ಯಾಚುರಲ್ ಜೋಗ್ರಫಿ ಚಾನಲ್ ನೀವು ನೋಡ್ತೀರಿ. ಓಕೆ, ಒಂದು ಇಂಡಸ್ಟ್ರಿ ಹೆಂಗ್ ನಡ್ತದೆ, ಓಕೆ, ವೇರ್ ದ ಪ್ರೊಡಕ್ಷನ್ ವಿಲ್ ಬಿ ದೇರ್, ಪ್ಯಾಕಿಂಗ್ ಹೆಂಗ್ ಆಗ್ತಾವ, ಓಕೆ, ಶಿಫ್ಟಿಂಗ್ ಹೆಂಗ್ ಆಗ್ತಾವ, ಓಕೆ, ಯಾವ ಟೂಲ್ಸ್ ನಾವು ಯೂಸ್ ಮಾಡಬೇಕು, ಯಾವ ಇಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡಬೇಕು ಅದು ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಯಾವ ರಾ ಮಟೀರಿಯಲ್ಸ್, ಎಂತ ಕ್ವಾಲಿಟಿ ಬೇಕು ನಮಗೂ. ಮತ್ ಮೋಸ್ಟ್ ಇಂಪಾರ್ಟೆಂಟ್ ಬಾಡಿ ಮೂವ್ಮೆಂಟ್ ಆಫ್ ದ ಲೇಬರ್ಸ್. ಓಕೆ, ಅವ್ರ ಕೈ ಕಾಲು ಹೆಂಗ್ ನಡ್ಬೇಕು, ಓಕೆ, ಆಪರೇಟಿಂಗ್ ಹೆಂಗ್ ಮಾಡಬೇಕು. ಫಾರ್ ದಿಸ್ ವಿ ಕಾಲ್ ಆಸ್ ಅ ಮೋಷನ್ ಸ್ಟಡಿ. ನೆಕ್ಸ್ಟ್ ಬರ್ತದ ಟೈಮ್ ಸ್ಟಡಿ. ಓಕೆ, ಟೈಮ್ ಸ್ಟಡಿ ಅಂದ್ರೆ ಟು ಕಂಪ್ಲೀಟ್ ಎನಿ ವರ್ಕ್. ಓಕೆ, ಒಂದು ಟೈಮ್ ಡಿಸೈಡ್ ಮಾಡ್ಬೇಕು ನಾವು. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಒಂದು ಮೆಥಡ್ ಯೂಸ್ ಮಾಡಬಹುದು, ಅ ಸ್ಟಾಪ್ ವಾಚ್. ಓಕೆ, ಅ ಸ್ಟಾಪ್ ವಾಚ್ ಮೆಥಡ್ ನ ಯೂಸ್ ಮಾಡಬಹುದು. ಟೈಮ್ ಸ್ಟಡಿ ಅಂದ್ರೆ ಟು ಕಂಪ್ಲೀಟ್ ಎನಿ ವರ್ಕ್. ಓಕೆ, ಎಷ್ಟ್ ಟೈಮ್ ತಗೋಬೇಕು, ಓಕೆ, ಎಷ್ಟ್ ಟೈಮ್ ತಗೋದು. ಫಾರ್ ದ್ಯಾಟ್ ಪರ್ಪಸ್ ಒಂದು ಸ್ಟಾಪ್ ವಾಚ್ ಟೆಕ್ನಿಕ್ ನಾವು ಯೂಸ್ ಮಾಡಬಹುದು. ಓಕೆ, ಇನ್ ಮೋಷನ್ ವಿ ಹ್ಯಾವ್ ಕಂಪ್ಲೀಟ್ ದ ಸ್ಮಾಲ್ ಆಕ್ಟಿವಿಟೀಸ್. ಓಕೆ, ಮೋಷನ್ ಒಳಗೆ ಏನ್ ಮಾಡಿದ್ರು, ಗ್ರೂಪ್ ಒಳಗೆ ಆಕ್ಟಿವಿಟೀಸ್ ಡಿವೈಡ್ ಮಾಡಿದ್ರು. ಇಲ್ಲಿ ಸ್ಟಾಪ್ ವಾಚ್ ಒಳಗೆ ನಾವು ಕನ್ವರ್ಟ್ ಮಾಡಬಹುದು. ಓಕೆ, ಯಾವ ಟೈಮ್ ಕಡಿಮೆ ತಗೋತದೆ, one method. For that method we can use. For that we call as a time study. Okay, next we have differential piece rate plan, exceptional principle. So this I will explain the next class. Okay, like in piece rate plan ಅಂದ್ರೆ ಅವ್ರಿಗೆ ನಾವು wages ಹೆಂಗ್ ಕೊಡಬಹುದು, okay, bonus ಹೆಂಗ್ ಕೊಡುದು, that we will be studying. Okay, next we have exceptional. Okay, so the remaining like basically principles we will study in the next class. Sorry, elements or techniques of scientific management. So the remaining I will explain in the next class. Okay, I think hope everyone have understood the three heading what have explained you of scientific method. First one was identification for the reason of production. Okay, second assumptions, third principles, last technique I will explain in the next class. Okay.